ಮನೆಯ ಪಂಚಾಂಗದ ಒಳಗಡೆ ಮಣ್ಣನ್ನು ತುಂಬಿಸುವಂತ ಕೆಲಸವನ್ನ ಮಾಡಬೇಕಾದ್ರೆ ಕೆಲವು ವಿಚಾರಗಳನ್ನು ನಾವು ತಿಳ್ಕೊಂಡಿರಬೇಕು. ಮುಖ್ಯವಾಗಿ ಒಂದೇ ಬಾರಿಗೆ ಮಣ್ಣನ್ನು ತುಂಬಿಸುವಂತ ಕೆಲಸವನ್ನ ಮಾಡಬಾರದು. ಮಣ್ಣನ್ನು ತುಂಬಿಸಬೇಕಾಗಿರುವಂತದ್ದು ನಮ್ಮ ಪುಸ್ತಕಗಳು ಹೇಳುವಂತೆ 1 ಫೀಟ್ನಷ್ಟು ಮಾತ್ರ. ಆದರೆ ಹಂತ ಹಂತವಾಗಿ ತುಂಬಿಸಿಕೊಂಡು ಬಂದ್ರೆ ನಮ್ಮ ಕೆಲಸಗಳಿಗೆ ತುಂಬಾ ಸುಲಭ ಆಗ್ತದೆ. ಕಲ್ಲುಗಳನ್ನು ಕಟ್ಟಬೇಕಾದ್ರೆ ಅಥವಾ ಕಾಲಮ್ ಕಾಂಕ್ರೀಟ್ ಆದ ನಂತರ, ಪೆಡಸ್ಟಲ್ ಆದ ನಂತರ ನಾವು ಆ ಹಂತದಲ್ಲಿ ಮಣ್ಣನ್ನು ತುಂಬಿಸಿ ನೀರನ್ನು ಹಾಯಿಸಿ ಅದನ್ನು ಬಲವರ್ಧನೆಗೊಳಿಸಿದ್ರೆ, ನಂತರದಲ್ಲಿ ನಾವು ಮೇಲ್ಗಡೆಯ ಪದರ ಪ್ಲಿಂತ್ ಬಿಮ್ನ ಹಂತಕ್ಕೆ ಮಣ್ಣನ್ನು ತುಂಬಿಸಿಕೊಂಡು ಬಂದಾಗ ಕೆಲಸಕ್ಕೆ ಜಾಸ್ತಿ ಸಮಯ ಕೊಡಬೇಕಾದ ಅವಶ್ಯಕತೆ ಇರೋದಿಲ್ಲ ಮತ್ತು ಕೆಲಸವನ್ನು ಮುಂದುವರಿಸಿಕೊಂಡು ಹೋಗೋದಕ್ಕೆ ಸಹಕಾರಿಯಾಗ್ತದೆ. ಇನ್ನು ಯಾವ ರೀತಿಯ ಮಣ್ಣನ್ನು ಆಯ್ಕೆ ಮಾಡಿಕೊಳ್ಬೇಕು? ಗದ್ದೆ ಮಣ್ಣು ಮತ್ತು ಕಪ್ಪು ಮಣ್ಣನ್ನು ಬಳಕೆ ಮಾಡೋದಕ್ಕೆ ಹೋಗಬೇಡಿ, ಜಾಸ್ತಿ ನೀರನ್ನು ಹೀರಿಕೊಳ್ತದೆ. ಇನ್ನು ಬೇರು ಮತ್ತು ಕಟ್ಟಿಗೆ ಹುಡಿ ಈ ರೀತಿ ಕೊಳೆತು ಹೋಗುವಂತ ಪದಾರ್ಥಗಳಿರುವಂತಹ ಮಣ್ಣನ್ನು ಆಯ್ಕೆ ಮಾಡಿಕೊಳ್ಬೇಡಿ. ಹೆಚ್ಚಾಗಿ ಮುರ ಮಣ್ಣು ಅಂತ ಹೇಳ್ತೇವೆ ನಾವು, ಕೆಂಪು ಕಲ್ಲಿನ ಹುಡಿಗಳು ಅಥವಾ ಮರಳು ಮಿಶ್ರಿತ ಮಣ್ಣು ಯಾವಾಗಲೂ ಕೂಡ ಒಳ್ಳೆಯದು. ಇದು ನೀರನ್ನು ಹೀರಿಕೊಳ್ಳೋದಿಲ್ಲ, ನೀರನ್ನು ಬಿಟ್ಟು ಕಳಿಸ್ತದೆ. ಇನ್ನು ಈ ಜಾಗದಲ್ಲಿ ಮಣ್ಣನ್ನು ತುಂಬಿಸಬೇಕಾದ್ರೆ ತುಂಬಾ ಜಾಗರೂಕತೆಯಿಂದ ಕೆಲಸ ಮಾಡಿ. ಇದು ಜಾಸ್ತಿ ಜಗ್ಗುವಂತ ಜಾಗ. ಇನ್ನು ಕಾಂಟ್ರಾಕ್ಟರ್ಗಳು ಮಣ್ಣನ್ನು ತುಂಬಿಸುವಂತ ಕೆಲಸವನ್ನ ಮಾಡ್ತೇವೆ ಅಂತ ಬರೆದಿರ್ತಾರೆ ಅಗ್ರಿಮೆಂಟ್ ಅಲ್ಲಿ. ಮಣ್ಣು ತಂದು ಕೊಡುವವರು ಯಾರು ಅಂತ ಹೇಳೋದನ್ನು ಕೂಡ ಸ್ಪಷ್ಟವಾಗಿ ಕೇಳ್ಕೊಳ್ಳಿ. ಈ ರೀತಿ ಕೆಲಸವನ್ನ ಮುಂದುವರಿಸಿ. ಧನ್ಯವಾದಗಳು.